ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಾವು ಪ್ರಭು ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂದರೆ ಪರಮಾತ್ಮನ ಬಗ್ಗೆ ಯಥಾರ್ಥವಾಗಿ ತಿಳ್ಕೊಳ್ಬೇಕು. ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಒಂದು ವೇಳೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ಧಾರಣೆ ಆಗಲಿಲ್ಲ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಎಂದೂ ಒಳ್ಳೆಯವರು ಅಂತ ಹೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಹೊರಗಡೆಯಿಂದ ಒಳ್ಳೆಯವರಂತೆ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಅವರ ಒಳಗಡೆ ಆ ಒಳ್ಳೆಯ ಗುಣ ಇರೋದೇ ಇಲ್ಲ. ಒಳಗಡೆ ಒಳ್ಳೆಯ ಗುಣ ಇಲ್ಲ ಅಂದರೆ ಆ ವ್ಯಕ್ತಿ ಹೊರಗಡೆ ಎಷ್ಟೇ ತೋರಿಸ್ಕೊಂಡ್ರೂ ಕೂಡ ಒಂದಲ್ಲ ಒಂದು ದಿನ ಅವರು ಕೆಟ್ಟವರು ಅಂತ ಜಗತ್ತಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ತೋರಿಕೆಗೆ ಒಳ್ಳೆಯವರಾಗೋದಲ್ಲ, ಸಂಪೂರ್ಣ ಮನಪೂರ್ವಕವಾಗಿ ಒಳ್ಳೆಯವರಾದಾಗ ನಮ್ಮಲ್ಲಿರೋ ಒಳ್ಳೆಯ ಗುಣ ನಮ್ಮನ್ನ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳಿ ಅನ್ಯರಿಗೆ ತೋರಿಸ್ತದೆ ಅನ್ನೋ ಸುಂದರ ಮಾತನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾ ಇದ್ದಾರೆ. ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ, ಕೋಡಗ ಬಲ್ಲುದೆ ಸೆಳೆಮಂಚದ ಸುಖವ, ಕಾಗೆ ನಂದನ ವನದೊಳಗಿದ್ದಡೇನು, ಕೋಗಿಲೆಯಾಗ ಬಲ್ಲುದೆ ಹೇಳ, ಕೋಳನ ತಡಿಯೊಳಗೊಂದು ಹೊರಸು ಕುಳಿತಿದ್ದಡೇನು, ಕಳಹಂಸ ಆಗಬಲ್ಲುದೇ ಕೂಡಲ ಸಂಗಮ ದೇವ. ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ ಅಂದ್ರೆ ಇವತ್ತು ಒಂದು ಪಾತ್ರೆಯಲ್ಲಿ ಸಿಹಿ ಅವಲಕ್ಕಿಯನ್ನ ಮಾಡ್ತಾ ಅದನ್ನ ಹಂಚಿನ ಪಾತ್ರೆಯಲ್ಲಿ ಬಿಸಿ ಮಾಡ್ತಾ ಇದ್ರು ಕೂಡ ಅವಲಕ್ಕಿಯ ರುಚಿ ಆ ಹಂಚಿನ ಪಾತ್ರೆಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಂಚಿನ ಪಾತ್ರೆ ಅದು ಜಡ. ಆ ಅವಲಕ್ಕಿಯ ರುಚಿ ನಮಗೆ ಗೊತ್ತಾಗ್ತದೆ ಹೊರತು ಅವಲಕ್ಕಿಯಲ್ಲಿ ಏನು ರುಚಿ ಇದೆ, ಏನು ಟೇಸ್ಟ್ ಇದೆ ಅನ್ನೋದು ಪಾತ್ರೆ ಒಳಗಡೆನೆ ಅವಲಕ್ಕಿ ಇದ್ರೂ ಕೂಡ ಆ ಹಂಚಿನ ಪಾತ್ರೆಗೆ ಯಾವ ಕಾರಣಕ್ಕೂ ಅವಲಕ್ಕಿಯ ರುಚಿ ಹೇಗೆ ಗೊತ್ತಾಗೋದಿಲ್ವೋ ಹಾಗೆ ಕೆಲವರು ಪರಮಾತ್ಮನನ್ನ ನಿತ್ಯ ಪೂಜೆ ಮಾಡುವಂತಹ ಭಕ್ತರ ಮನೆಯಲ್ಲಿದ್ರೂ ಕೂಡ, ಕೆಲವರು ಮಂದಿರದಲ್ಲೇ ಪೂಜೆ ಮಾಡುವಂತಹ ಪೂಜಾರಿಗಳಾಗಿದ್ರೂ ಕೂಡ, ಪರಮಾತ್ಮನ ಅತೀ ಸಮೀಪದಲ್ಲಿರುವಂತಹ ವ್ಯಕ್ತಿಗಳಾಗಿದ್ರೂ ಕೂಡ ಹೇಗೆ ಅವಲಕ್ಕಿಯ ರುಚಿ ಪಾತ್ರೆಗೆ ಗೊತ್ತಾಗೋದಿಲ್ವೋ ಹಾಗೆ ಯಾವ ವ್ಯಕ್ತಿಗೆ ಪ್ರಭು ಪರಮಾತ್ಮನ ಮೇಲೆ ಅಪಾರ ಪ್ರೀತಿ ಇಲ್ಲವೋ, ಪ್ರಭು ಪರಮಾತ್ಮನ ಮೂಲಕ ನಮ್ಮ ಜೀವನದಲ್ಲಿ ಮನಸ್ಸಿಗೆ ಏನು ತೃಪ್ತಿ ಸಿಗ್ತದೆ ಅನ್ನೋ ರುಚಿಯ ಅನುಭವ ಯಾರಿಗೆ ಇಲ್ಲವೋ, ಪ್ರಭು ಪರಮಾತ್ಮನನ್ನ ಪಡೆದುಕೊಂಡ ನಂತರ ಆ ಜೀವನದಲ್ಲಿ ಸಿಗುವಂತಹ ಆ ಮಧುರತೆಯ ಅನುಭವ, ಆ ಸುಂದರ ರುಚಿಯ ಅನುಭವ, ಅತೀಂದ್ರಿಯ ಸುಖದ ರುಚಿಯ ಅನುಭವ ಯಾರ ಜೀವನದಲ್ಲಿ ಯಾರಿಗೆ ಗೊತ್ತಿಲ್ವೋ ಅವರು ಪರಮಾತ್ಮನ ಮೂರ್ತಿಗೆ ಎಷ್ಟೇ ಸಮೀಪದಲ್ಲಿದ್ರೂ ಕೂಡ ಅವರು ಪರಮಾತ್ಮನ ರುಚಿಯ ಅನುಭವವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಲೆ ಶಾರೀರಿಕ ರೂಪದಲ್ಲಿ ಪ್ರಭು ಪರಮಾತ್ಮನಿಂದ ದೂರ ಇದ್ರೂ ಕೂಡ ಮನಸ್ಸಿನಲ್ಲಿ ಪ್ರಭುವಿನ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಅಂದ್ರೆ ಹೇಗೆ ವ್ಯಕ್ತಿಗೆ ಅವಲಕ್ಕಿಯ ರುಚಿ ಗೊತ್ತು ಪಾತ್ರೆಗೆ ಗೊತ್ತಿಲ್ಲ, ಹಾಗೆ ನಮ್ಮ ಜೀವನದಲ್ಲಿ ಪ್ರಭು ಪರಮಾತ್ಮನ ಪ್ರಾಪ್ತಿಯ ರುಚಿ ನನಗೆ ಗೊತ್ತಿದ್ರೆ ನನ್ನ ಜೀವನದಲ್ಲಿ ನಾನು ಶಾರೀರಿಕ ರೂಪದಲ್ಲಿ ಪರಮಾತ್ಮನಿಂದ ಎಷ್ಟೇ ದೂರ ಇದ್ರೂ ಮಾನಸಿಕವಾಗಿ ನಾನು ಪ್ರಭು ಪರಮಾತ್ಮನಿಗೆ ಮನಸ್ಸಿನಿಂದ ಬಹಳ ಸಮೀಪ ಇರ್ತೀನಿ. ನಾನು ಮತ್ತು ಪ್ರಭು ಪರಮಾತ್ಮ ಅಗಲಿ ದೂರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಸದಾ ಜೊತೆಗಿರುವಂತವರಾಗಿರ್ತೀವಿ ಅನ್ನೋ ಸುಂದರ ಸಂದೇಶವನ್ನ ಇಲ್ಲಿ ಬಸವಣ್ಣನವರು ನೀಡ್ತಾ ಇದ್ದಾರೆ. ಹಾಗೆ ಕೋಡಗ ಬಲ್ಲುದೆ ಮಂಚದ ಸುಖವ, ಇವತ್ತು ಬಹಳ ಒಳ್ಳೆಯ ಮಂಚ, ಕೆಲವರು ತುಂಬಾ ಕಾಸ್ಟ್ಲಿ ರೇಟಿನ ಮಂಚವನ್ನ ತಂದಿರ್ತಾರೆ, ಅದ್ರ ಮೇಲೆ ಒಳ್ಳೆ ಬೆಡ್ ಅನ್ನ ಹಾಕಿರ್ತಾರೆ, ಒಳ್ಳೆ ಬೆಡ್ಶೀಟ್ ಇಟ್ಟಿರ್ತಾರೆ, ದಿಂಬಿಟ್ಟಿರ್ತಾರೆ, ಎಲ್ಲ ಇದೆ. ವಿದೇಶದಿಂದನೇ ತಂದಂತಹ ಮಂಚ ಇರಬಹುದು, ಅದ್ರ ಮೇಲೆ ವಿದೇಶದಿಂದ ತಂದಿರುವಂತಹ ಬೆಡ್ ಇರಬಹುದು, ಆದ್ರೆ ಅದ್ರ ಮೇಲೆ ವ್ಯಕ್ತಿ ಮಲಗಿದಾಗ ಆ ವ್ಯಕ್ತಿ ಎಷ್ಟು ಒಳ್ಳೆಯ ಮಂಚ, ಎಷ್ಟು ಒಳ್ಳೆಯ ಬೆಡ್ಡು, ಎಷ್ಟು ಒಳ್ಳೆಯ ದಿಂಬು, ಎಷ್ಟು ಒಳ್ಳೆಯ ಬೆಡ್ಶೀಟ್ ಅಂತ ಅದ್ರ ಸುಖದ ಅನುಭವ ಮಾಡ್ತಾನೆ. ಅದೇ ಅಲ್ಲಿ ವ್ಯಕ್ತಿ ಮಲಗೋ ಬದಲು ಹೋಗಿ ಒಂದು ಕೋತಿ ಮಲ್ಕೊಂಡ್ರೆ, ಒಂದು ಮಂಗ ಹಾರ್ತಾ ಬಂದು ಬೆಡ್ಡಿನ ಮೇಲೆ ಮಲಗಿ ಹೊರಳಾಡಿದ್ರೂ ಕೂಡ ಆ ಬೆಡ್ಡಿನಲ್ಲಿ ಏನು ಸುಖ ಸಿಗ್ತದೆ, ಆ ಮಂಚದ ಮೇಲೆ ಏನು ಸುಖ ಸಿಗ್ತದೆ ಅಂತ ಹೇಗೆ ಕೋತಿಗೆ ಮಂಚದ ಮೇಲೆ ಮಲಗಿಸಿದ್ರೂ ಕೂಡ ಸುಖದ ಅನುಭವವನ್ನ ಕೋತಿ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಜಗತ್ತಿನ ಸುಖದ ಹಿಂದೆ
ಮನಸ್ಸನ್ನ ಚಂಚಲವಾಗಿ ಹರಿದಾಡಿಸ್ತಾ ಇರುವಂತಹ ವ್ಯಕ್ತಿಗಳು, ಜಗತ್ತಿನಲ್ಲಿ ಎಲ್ಲಿ ಸುಖವೇ ಇಲ್ಲವೋ ಅಲ್ಲಿ ಸುಖ ಇದೆ ಅಂತ ಕೋತಿಯ ಸಮಾನ ಚಂಚಲ ಮನಸ್ಸುಳ್ಳಂತಹ ವ್ಯಕ್ತಿಗಳು, ಧನ ಸಂಪತ್ತು ವ್ಯಕ್ತಿಗಳ ಹಿಂದೆನೆ ನಿರಂತರ ಹಗಲು ರಾತ್ರಿ ಓಡಾಡ್ತಾ ಇರುವಂತಹ ವ್ಯಕ್ತಿಗಳು, ಸತ್ಯವಾದ ಸುಖ ಪ್ರಭು ಪರಮಾತ್ಮನ ಮಡಿಲಿನಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯನೇ ಆಗೋದಿಲ್ಲ. ಯಾರು ಆ ಸದಾಶಿವನಾದ ಪರಮಾತ್ಮನ ಮಡಿಲಿನ ಸುಖವನ್ನ ಅನುಭವ ಮಾಡ್ತಾರೋ, ಪರಮಾತ್ಮನನ್ನ ತಂದೆ ತಾಯಿಯನ್ನಾಗಿ ಮಾಡಿಕೊಂಡು ಅವರ ಮಡಿಲಿನಲ್ಲಿರುವಂತಹ ಅನುಭವವನ್ನ ಮಾಡ್ತಾರೋ, ಆ ಸದಾಶಿವನ ಮಡಿಲು, ಆ ಸದಾಶಿವನ ಜೊತೆ ಯಾವ ರೀತಿ ಅನುಭವ ಮಾಡಿಸ್ತದೆ ಅಂದ್ರೆ, ಜೀವನದಲ್ಲಿ ನಾನು ಏನನ್ನ ಪಡ್ಕೊಳ್ಬೇಕಿತ್ತೋ, ನನ್ನ ಜೀವನದಲ್ಲಿ ನನಗೆ ಯಾವ ತೃಪ್ತಿ ಅವಶ್ಯಕತೆ ಇತ್ತೋ ಆ ತೃಪ್ತಿ, ಆ ಸಂತುಷ್ಟತೆ ಪ್ರಭು ಪರಮಾತ್ಮನ ಮೂಲಕ ನನಗೆ ಸಿಕ್ತು ಅಂತ ಹೇಳಿ ಅವರು ಅನುಭವ ಮಾಡ್ತಾರೆ. ಯಾವ ರೀತಿ ಒಬ್ಬ ವ್ಯಕ್ತಿ ಒಳ್ಳೆಯ ಮಂಚ, ಒಳ್ಳೆಯ ಕಾಟು, ಅದೇ ರೀತಿ ಒಳ್ಳೆಯ ಕಾಟಿನ ಮೇಲೆ ಒಂದು ಒಳ್ಳೆಯ ಹಾಸಿಗೆ, ಅದ್ರ ಮೇಲೆ ಒಳ್ಳೆಯ ದಿಂಬಿದ್ರೆ ಅಲ್ಲಿ ಮಲಗಿ ಸುಖದ ಅನುಭವ ಮಾಡ್ತೀನಿ ಅಂತ ವ್ಯಕ್ತಿ ಯೋಚನೆ ಮಾಡ್ತಾನೋ, ಹಾಗೆ ನಮ್ಮ ಜೀವನದಲ್ಲಿ ನಾವು ಪ್ರಭು ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ, ಪ್ರಭು ಪರಮಾತ್ಮನ ಮಡಿಲಿನಲ್ಲಿದ್ದಾಗ, ಪ್ರಭು ಪರಮಾತ್ಮ ಸದಾಶಿವನ ಮೂಲಕ ನಮಗೆ ಸಿಗುವಂತಹ ಅತೀಂದ್ರಿಯ ಸುಖ, ಯಾವ ರೀತಿ ಒಳ್ಳೆಯ ಮಂಚದ ಮೇಲೆ ಮಲಗಿದಾಗ ವ್ಯಕ್ತಿಗೆ ಕ್ಷಣಿಕ ಸುಖ ಸಿಗ್ತದೆ, ದೇಹಕ್ಕೆ ಆರಾಮ್, ಆದ್ರೆ ಪ್ರಭು ಪರಮಾತ್ಮನ ನೆನಪಿನಲ್ಲಿ ಮನಸ್ಸಿಗೆ ಅತೀಂದ್ರಿಯ ಸುಖದ ಅನುಭವ ಆಗ್ತದೆ. ಆ ಅತೀಂದ್ರಿಯ ಸುಖದ ಅನುಭವವನ್ನ ಮಾಡಿದ ನಂತರ ನಮ್ಗೆ ಅನಿಸ್ತದೆ, ನನ್ನ ಜೀವನದಲ್ಲಿ ನಾನು ಏನನ್ನ ಪಡ್ಕೊಳ್ಬೇಕಿತ್ತು ಅದನ್ನ ಪಡ್ಕೊಂಡಾಯ್ತು, ಇನ್ನು ಪಡ್ಕೊಳ್ಬೇಕು ಅನ್ಲಿಕ್ಕೆ ಜೀವನದಲ್ಲಿ ಏನು ಉಳಿಲೇ ಇಲ್ಲ ಅನ್ನುವಷ್ಟು ತೃಪ್ತಿಯ ಅನುಭವವನ್ನ ನಾವು ಜೀವನದಲ್ಲಿ ಮಾಡ್ಕೊಳ್ತೀವಿ. ಹಾಗೆ ಬಸವಣ್ಣನವರು ಸುಂದರವಾಗಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ, ಕಾಗೆ ನಂದನ ವನದೊಳಗಿದ್ದರೇನು ಕೋಗಿಲೆ ಆಗಬಲ್ಲದೆ. ಇವತ್ತು ಕೋಗಿಲೆಯ ಗುಣ ಸುಂದರವಾಗಿ ಹಾಡುವಂಥದ್ದು, ಕಾಗೆಯ ಗುಣ ಕೂಗುವಂಥದ್ದು. ಇವತ್ತು ಕೋಗಿಲೆ ವಸಂತ ಋತು ಬಂದ್ರೆ ಸಾಕು, ವನದಲ್ಲಿ ಹೋಗಿ ಅಲ್ಲಿರುವಂತಹ ಮಾವಿನ ಮರದ ಚಿಗುರನ್ನು ಕುಡಿದು ಅದು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಮಧುರ ಶಬ್ದವನ್ನ ಕೇಳಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಕೋಗಿಲೆ ಸುಂದರವಾಗಿ ಹಾಡ್ತದೆ ಅನ್ಕೊಂಡು ಕಾಗೆ ಕೂಡ ನಂದನ ವನದಲ್ಲಿ ಹೋಗಿ ನಾನು ಕೋಗಿಲೆ ಆಗ್ಬಿಟ್ಟೆ ಅನ್ಕೊಂಡು ಕೂಗ್ಲಿಕ್ಕೆ ಹೋದ್ರೆ ಜನ ಅದನ್ನ ಇಷ್ಟಪಡೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಒಮ್ಮೆ ಕೋಗಿಲೆ ನಂದನವನದಲ್ಲಿ ಹಾರ್ತಾ ಇತ್ತು. ಆ ನಂದನವನದಲ್ಲಿ ಹಾರ್ತಾ ಹಾರ್ತಾ ಕೋಗಿಲೆ ಯಾವಾಗ ಮಾವಿನ ಚಿಗುರನ್ನ ಸ್ವೀಕಾರ ಮಾಡ್ತದೋ, ಆಗ ಮಧುರವಾದ ಸ್ವರದಲ್ಲಿ ಹಾಡ್ತಾ ಇರೋ ಕೋಗಿಲೆಯನ್ನ ಅಲ್ಲಿ ಹೋಗ್ತಾ ಇರುವಂತಹ ದೇವತೆಗಳು ನೋಡಿ, ದೇವತೆಗಳು ಕೋಗಿಲೆಯ ರಾಗವನ್ನ ಕೇಳಿ ಬಹಳಷ್ಟು ಖುಷಿ ಪಟ್ಟು ಒಂದು ರತ್ನದ ಹಾರವನ್ನ ಕೋಗಿಲೆಯ ಕೊರಳಿನಲ್ಲಿ ಹಾಕ್ತಾರೆ. ಕೋಗಿಲೆ ರತ್ನದ ಹಾರವನ್ನ ಹಾಕೊಂಡು ಮತ್ತೆ ನಂದನ ವನದಿಂದ ಹಾರ್ತಾ ಹಾರ್ತಾ ಒಂದು ಊರಿನ ಸಮೀಪಕ್ಕೆ ಬಂದು ಅಲ್ಲಿ ಒಂದು ಮರದ ಮೇಲೆ ಬಂದು ಕುತ್ಕೊಳ್ತದೆ. ಅದೇ ಸಮಯಕ್ಕೆ ಒಂದು ಊರಿನಲ್ಲಿದ್ದಂತಹ ಕಾಗೆ ಊರಿನಲ್ಲೆಲ್ಲ ಕೂಗ್ತಾ ಇದ್ದಿದ್ದಕ್ಕೆ ಕಾಕ ಅಂತ ಕೂಗೋದನ್ನ ನೋಡಿ ಜನ ಬಾರಿ ಬಾರಿಗೂ ಕಾಗೆಯನ್ನ ಓಡಿಸ್ತಾ ಇದ್ರು, ಕಲ್ ತಗೊಂಡು ಹೊಡಿತಾ ಇದ್ರು. ಕಾಗೆಗೆ ತುಂಬಾ ಬೇಜಾರಾಗಿತ್ತು, ಈ ಊರಿನ ಜನನೇ ಸರಿ ಇಲ್ಲ, ಅದಕ್ಕೆ ಈ ಊರೇ ಬೇಡ, ಬೇರೆ ಕಡೆ ಹೋಗ್ಬೇಕು ಅಂತ ಹಾರಿ ಬರ್ತಾ ಇತ್ತು. ಅದೇ ಮರದ ಮೇಲೆ ಕಾಗೆ ಬಂದು ಕುತ್ಕೊಳ್ತು. ಯಾವ ಮರದ ಮೇಲೆ ಕೋಗಿಲೆ ಕುತ್ಕೊಂಡಿತ್ತು ರತ್ನದ ಹಾರ ಹಾಕೊಂಡು, ಅದರ ಮರದ ಮೇಲೆ ಕುಳಿತಂತಹ ಕಾಗೆ ಕೋಗಿಲೆಯ ಕೊರಳಿನಲ್ಲಿ ರತ್ನದ ಹಾರವನ್ನು ನೋಡಿ ಕೇಳುತ್ತದೆ, ಎಲ್ಲಿಂದ ಬಂದೆ ಅಂತ. ಆಗ ಕೋಗಿಲೆ ಹೇಳ್ತದೆ, ಇಂಥದ್ದೊಂದು ನಂದನವನ, ಅಲ್ಲಿ ನಾನು ಹಾಡ್ತಾ ಇದ್ದೆ, ಅದನ್ನ ನೋಡಿ ದೇವತೆಗಳು ನನಗೆ ಈ ಹಾರವನ್ನ ಕೊಟ್ರು ಅಂತ. ಆಗ ಕಾಗೆ ಹೇಳ್ತದೆ, ಅಲ್ಲಿರೋ ಜನಗಳು ತುಂಬಾ ಒಳ್ಳೆಯವರು ಇರಬೇಕು, ಅದಕ್ಕೆ ನಿನಗೆ ಹಾರ ಕೊಟ್ಟಿದ್ದಾರೆ. ನಾನು ಮೊದ್ಲಿರೋ ಊರಿನ ಜನಗಳು ತುಂಬಾ ಕೆಟ್ಟವರಿದ್ರು, ಅದಕ್ಕೆ ಬರೀ ಬೈತಿದ್ರು ನನಗೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅದು ನಂದನವನಕ್ಕೆ ಹೋಗ್ತದೆ. ಅಲ್ಲಿ ಅದು ಕಾ ಕಾ ಅಂತ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಅನ್ಕೊಳ್ತದೆ, ನಾನಿಲ್ಲಿ ಹಾಡಿದ್ರೆ ನನಗೂ ಕೂಡ ಹಾರ ಕೊಡ್ತಾರೆ ಅಂತ. ಆದ್ರೆ ದೇವತೆಗಳು ಅಲ್ಲಿ ಬಂದಾಗ ಆ ಕಾಗೆ ಕೂಗೋದನ್ನ ನೋಡಿ ಆ ಕಾಗೆಯನ್ನ ಅಲ್ಲಿರುವಂತಹ ದೇವತೆಗಳು ಖುಷಿ ಪಟ್ಟು ಅದನ್ನ ನೋಡಿ ಅದಕ್ಕೆ ಹಾರ ಕೊಡೋದಿಲ್ಲ, ಅದನ್ನ ಅಲ್ಲಿಂದ ಓಡಿಸಿ ಬಿಡ್ತಾರೆ. ಯಾವಾಗ ದೇವತೆಗಳಿಗೂ ಕೂಡ ಕಾಕ ಅನ್ನೋ ಶಬ್ದ ಇಷ್ಟ ಆಗದೆ ಕಾಗೆಯನ್ನ ಓಡಿಸ್ತಾರೋ, ಆಗ ಕಾಗೆ ಇಲ್ಲಿರುವಂತಹ ಜನನೂ ಸರಿ ಇಲ್ಲ ಅನ್ಕೊಂಡು ಮತ್ತೆ ಅಳ್ತಾ ಬಂದು ಆ ಮರದ ಮೇಲೆ ಕುತ್ಕೊಳ್ಳುತ್ತದೆ.
ಅಲ್ಲೇ ಕುಳಿತಂತಹ ಕೋಗಿಲೆ ಕೇಳ್ತದೆ, ಏನಾಯ್ತು, ಯಾಕೆ ಅಳ್ತಾ ಇದ್ದೀಯಾ ಅಂತ. ಆಗ ಕಾಗೆ ಹೇಳ್ತದೆ, ಆ ಊರಿನವರು ಕೆಟ್ಟವರಿದ್ರು, ಇಲ್ಲಿ ಹೋದ್ರೆ ಈ ಊರಿನವರು ಕೆಟ್ಟವರಿದ್ದಾರೆ, ನಾನು ಎಲ್ಲಿ ಹೋದ್ರು ಜನ ಕೆಟ್ಟವರೇ ಸಿಗ್ತಾರೆ ಅಂತ. ಆಗ ಕೋಗಿಲೆ ಹೇಳ್ತದೆ, ಜನರ ತಪ್ಪಲ್ಲ, ನಿನ್ನ ಧ್ವನಿಯನ್ನ ನೀನ್ ಚೇಂಜ್ ಮಾಡ್ಕೋ. ಎಲ್ಲಿಯವರೆಗೂ ನಿನ್ ಶಬ್ದವನ್ನ ಚೇಂಜ್ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನೀನ್ ಎಲ್ಲಿ ಹೋದ್ರೂ ನಿನಗೆ ದುಃಖನೇ ಅಂತ. ಹಾಗೆ ಕಾಗೆ ನಂದನವನದಲ್ಲಿದ್ರೂ ಕೋಗಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ನಮ್ಮ ಜೀವನದಲ್ಲಿ ನಾವು ಮಧುರತೆಯ ಗುಣವನ್ನ ಧಾರಣೆ ಎಲ್ಲಿಯವರೆಗೂ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಜನರಿಂದನೂ ನಮಗೆ ಗೌರವ ಸಿಗೋದಿಲ್ಲ. ಹಾಗೆ ನಮ್ಮ ಮನಸ್ಸನ್ನ ಮಧುರ ಮಾಡಿಕೊಂಡು ಒಳಗಡೆ ಒಂದು ಹೊರಗಡೆ ಒಂದು ಇಲ್ಲದಂತೆ ಪ್ರಭು ಪರಮಾತ್ಮನಿಗೆ ಮನಸ್ಸನ್ನ ಸಮರ್ಪಣೆ ಮಾಡಿ ಕೋಗಿಲೆಯಂತೆ ಮಧುರ ಶಬ್ದದಲ್ಲಿ ನಿರಂತರ ಪ್ರಭು ಪರಮಾತ್ಮನ ಗುಣಗಾಯನವನ್ನ ಮಾಡಬೇಕು. ವರ್ತಮಾನ ಜಗತ್ತಿನಲ್ಲೂ ಕೂಡ ನಾವು ಹೇಳ್ತಾ ಇರೋದು ಏನನ್ನ ಅಂದ್ರೆ ಕಾಗೆಯ ಸಮಾನ, ಜನ ಸರಿ ಇಲ್ಲ, ಜಗತ್ತು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ. ನಾವು ಸರಿ ಇದ್ದೀವಿ, ಇಲ್ಲಿರೋ ಜನ ಸರಿ ಇಲ್ಲ ಅಂತ ಇನ್ನೊಂದ್ ಕಡೆ ಇರೋ ಜನ ಸರಿ ಇಲ್ಲ ಅಂತ ಇನ್ನೊಂದ್ ಕಡೆ ಹೋಗ್ತೀವಿ. ಆದರೆ ನನ್ನ ಶಬ್ದ ಚೇಂಜ್ ಆಗಬೇಕು, ನನ್ನ ಮಾತಿನ ಶೈಲಿ ಚೇಂಜ್ ಆಗಬೇಕು, ನಾನು ಕೋಗಿಲೆಯ ಸಮಾನ ಆಗಬೇಕು, ಬೇರೆಯವರಿಗೆ ದುಃಖ ಕೊಡಬಾರ್ದು, ಮಧುರವಾದ ಮಾತಿನಿಂದ ಮಾತಾಡಿಸ್ಬೇಕು. ಆಗ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ಹೊರತು ನಾನು ಕಾಗೆಯ ಸಮಾನ ನಿರಂತರ ಕಟು ವಚನವನ್ನ, ಬೇರೆಯವರಿಗೆ ಇಷ್ಟ ಆಗದೆ ಇರುವಂತಹ ವಚನವನ್ನ ಮಾತಾಡಿದ್ರೆ ಯಾರೂ ನನ್ನನ್ನು ಇಷ್ಟಪಡೋದಿಲ್ಲ. ಹಾಗೆ ಒಂದು ಬಕಪಕ್ಷಿ ಒಂದು ನದಿಯ ಸಮೀಪದಲ್ಲಿ ಕುತ್ಕೊಂಡಾಗ ಅದು ಕೊಳಕನ್ನ ಆರಿಸ್ತದೆ ಹೊರತು ಅದೆಂದೂ ಕೂಡ ಹಂಸದಂತೆ ಮುತ್ತು ರತ್ನವನ್ನ ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಾವು ಕೊಳಕನ್ನ ಆರಿಸುವಂತಹ ಬಕಪಕ್ಷಿ ಆದ್ರೆ ನಾವೆಂದೂ ಪ್ರಭು ಪರಮಾತ್ಮನನ್ನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಭು ಪರಮಾತ್ಮನನ್ನ ಒಲಿಸ್ಕೊಳ್ಬೇಕು ಅಂದ್ರೆ ನಾವು ಹಂಸದ ಸಮಾನ ಮುತ್ತನ್ನ ಆರಿಸುವಂತವರಾಗಬೇಕು, ಅನ್ಯರಲ್ಲಿರುವಂತಹ ಒಳ್ಳೆಯ ಗುಣವನ್ನ ಆರಿಸುವಂತಹ ವ್ಯಕ್ತಿಗಳಾಗಬೇಕು. ಯಾವಾಗ ಅನ್ಯರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಆರಿಸ್ತಾ ನಾವು ಅನ್ಯರ ಮಹಿಮೆಯನ್ನ ಮಾಡ್ತಾ ಹೋಗ್ತೀವೋ ಆಗ ಜಗತ್ತೇ ನಮ್ಮನ್ನ ಮೆಚ್ಚುತ್ತದೆ. ನಾವೆಷ್ಟು ಮನಪೂರ್ವಕವಾಗಿ ಪ್ರಭು ಪರಮಾತ್ಮನ ಮಹಿಮೆಯನ್ನ ಮಾಡ್ತೀವೋ ಅಷ್ಟು ಪರಮಾತ್ಮನನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಸುಂದರ ಮಾತನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ಈ ರೀತಿ ತಿಳಿಸ್ತಾ ಇದ್ದಾರೆ. ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ, ಕೋಡಗ ಬಲ್ಲುದೇ ಸೆಳೆಮಂಚದ ಸುಖವ, ಕಾಗೆ ನಂದನ ವನದೊಳಗಿದ್ದಡೇನು, ಕೋಗಿಲೆಯಾಗ ಬಲ್ಲದೆ ಹೇಳೋ, ಕೋಳನ ತಡಿಯೊಳಗೊಂದು ಹೆಸರು ಕುಳಿತಿದ್ದಡೇನು, ಕಳಹಂಸ ಆಗಬಲ್ಲುದೇ ಕೂಡಲ ಸಂಗಮ ದೇವ. ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಅವಲಕ್ಕಿಯ ರುಚಿ ಗೊತ್ತು. ಆ ಅವಲಕ್ಕಿಯನ್ನ ಯಾವ ಹಂಚಿನ ಪಾತ್ರೆಯಲ್ಲಿ ಮಾಡ್ತಾರೋ ಆ ಪಾತ್ರೆಗೆ ಅವಲಕ್ಕಿಯ ರುಚಿ ಗೊತ್ತಿಲ್ಲ. ಹಾಗೆ ಪ್ರಭು ಪರಮಾತ್ಮನ ಮೂಲಕ ಪ್ರಾಪ್ತಿ ಏನು ಸಿಗ್ತದೆ ಅನ್ನೋ ರುಚಿ ಗೊತ್ತಿದ್ದಾಗ ಮಾತ್ರ ನಾವು ಪ್ರಭು ಪರಮಾತ್ಮನನ್ನ ಪಡ್ಕೊಳ್ಬಹುದು. ಹೇಗೆ ಕೋತಿಗೆ ಒಳ್ಳೆಯ ಮಂಚ ಸಿಕ್ಕರೂ ಕೂಡ ಮಂಚದ ಮೇಲೆ ಮಲಗಿದ್ರು ಅದಕ್ಕೇನು ಸುಖದ ಅನುಭವ ಆಗೋದಿಲ್ಲ. ಹಾಗೆ ಪ್ರಭು ಪರಮಾತ್ಮನ ಮೂಲಕ ಅತೀಂದ್ರಿಯ ಸುಖ ಯಾರ ಜೀವನದಲ್ಲಿ ಆಗಿಲ್ಲವೋ ಅವರು ಜಗತ್ತಿನಲ್ಲಿ ಕೋತಿಗಳ ಸಮಾನ ವಸ್ತುಗಳ ಹಿಂದೆನೇ ಸುಖವನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಲ್ಲಿ ಕೋಗಿಲೆಯ ಸಮಾನ ಮಧುರತೆಯ ಗುಣ ಧಾರಣೆ ಆಗ್ಲಿಲ್ಲ ಅಂದ್ರೆ ನಾವು ಕಾಗೆಯಂತೆ ಎಲ್ಲರಿಂದ ತಿರಸ್ಕೃತರಾಗಬೇಕಾಗ್ತದೆ. ಹಾಗೆ ನಾವು ಬಕಪಕ್ಷಿಯಾಗಿ ಬೇರೆಯವರಲ್ಲಿ ಕೊಳಕನ್ನೇ ಹುಡುಕ್ತಾ ಇದ್ರೆ ನಾವೆಂದೂ ಹಂಸದ ಸಮಾನ ಗುಣವುಳ್ಳವರಾಗಿ ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ನೀಡುತ್ತಾ ಇದ್ದಾರೆ. ಓಂ ಶಾಂತಿ.